ವಾವ್ ನೋಡಿ, ನಿಜವಾಗ್ಲೂ ಸಕ್ಕತ್ತಾಗಿದೆ. ರಸದ ಥರನೇ ಇದೆ, ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡಿ ತಿನ್ನಿ, ಜಟ್ಪಟ್. ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀನಿ. ಇದು ಚಂದ್ರು ಅಣ್ಣನ ರೆಸಿಪಿ, ನಮ್ಮನೆ ಊಟ ಅವ್ರದ್ದು. ನೋಡಿ, ಕಲರ್ ಟ್ಯಾಕಿಸಲ್ಲಿ ಬರುತ್ತೆ, ತುಂಬ ಫೇಮಸ್ ಆಗಿದೆ. ನಾನು ಇವತ್ತು ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ಕೂಡ 1.5 kg ಟೆಂಡರ್ ಚಿಕನ್ ತೊಗೊಂಡಿದ್ದೀನಿ. ನೋಡಿ, 1.5 kg ಇದೆ ಟೆಂಡರ್ ಚಿಕನ್ನು. ಕಡಲೆ ಹಿಟ್ಟು, ಶುಂಠಿ, ಬೆಳ್ಳುಳ್ಳಿ, ಎಣ್ಣೆ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು, ಚಕ್ಕೆ, ಲವಂಗ. ನಾನು ಅವರು ಹಾಗೆ ತೋರಿಸಿದ್ದಾರೆ, ನಾನೆಲ್ಲ ಬಟ್ಲಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, 2 ಇಡಿ ಈ ಥರ ಕರ್ಬೇವಿನ ಸೊಪ್ಪು, ಕಸ್ತೂರಿ ಮೆಂತ್ಯ, ಹಸಿಮೆಣಸಿನ್ಕಾಯಿ, ಉಪ್ಪು, ಮೊಸರು, 1 ಮೊಟ್ಟೆ ಹಾಕ್ತೀನಿ. ಮೊಟ್ಟೆ ಹಾಕಬೇಕಾದ್ರೆ ತೋರಿಸ್ತೀನಿ. ನೋಡಿ, ಇವಾಗ ಯಾವ ರೀತಿ ಮಾಡ್ಕೊಳ್ಳೋದು, ಕಲಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಶುಂಠಿ ಹಾಕ್ತಾಯಿದ್ದೀನಿ ಜಾರ್ಗೆ. ನೋಡಿ, ಹಾಗೆ ಬೆಳ್ಳುಳ್ಳಿ ಎಲ್ತ್ಗೆ ತುಂಬ ಒಳ್ಳೆಯದು. ನಾನು ಯಾವಾಗಲೂ ಹೇಳ್ತೀನಿ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ಒಂದು 10-12 ಹಸಿಮೆಣಸಿನ್ಕಾಯಿ ಇದೆ. ಹಾಗೆ ನೋಡಿ, 3 ಪೀಸ್ ಚಕ್ಕೆ. ನೋಡಿ, ಒಂದು 4-5 ಲವಂಗ. ನೋಡಿ, ಈಗ ನಾನು ರುಬ್ಕೊತೀನಿ. ಇದಕ್ಕೆ ನೀರು ಸೇರಿಸಲ್ಲ, ಹಾಗೆ ರುಬ್ಕೊತೀನಿ ರಫ್ಫಾಗೆ. ಚಂದ್ರು ಅಣ್ಣ ರುಬ್ಬಿ ಕೊಡು ರಾಜ ಅಂತಾರೆ. ನಮ್ಮನೇಲಿ ನಾನೇ ರುಬ್ಕೋತಾ ಇದ್ದೀನಿ, ರಾಜ ಇಲ್ಲ. ನೋಡಿ, ರಫ್ಫಾಗೆ ರುಬ್ಕೊಂಡಿದ್ದೀನಿ. ಯಾವುದೇ ಥರ ನಾನು ನೀರು ಸೇರಿಸಿಲ್ಲ. ನೋಡಿ, ಈಗ ಮೊದಲನೇದಾಗಿ ನಾನು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ನೋಡಿ, ಕಾರ್ನ್ಫ್ಲೋರ್, ಕನ್ನಡದಲ್ಲಿ ಜೋಳದ ಹಿಟ್ಟು, 3 ಸ್ಪೂನ್ ಹಾಕೋತಾ ಇದ್ದೀನಿ. ಹಾಗೆ ನೋಡಿ, ಅಕ್ಕಿ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಈ ಮೆಜರ್ಮೆಂಟ್ಗೆ. ನೋಡಿ, ರುಚಿಗೆ ತಕ್ಕನಾಗೆ ಉಪ್ಪು. ಹಾಗೆ ನೋಡಿ, ಕಸ್ತೂರಿ ಮೆಂತ್ಯ, ಸ್ವಲ್ಪ ಅರಿಶಿನದ ಪುಡಿ, ಯಾಕಂದರೆ ಇದಕ್ಕೆ ಹೇಳಿದ್ದಾರೆ ಚಂದ್ರು ಅಣ್ಣ, ಯಾವುದೇ ಥರ ಕಲರ್ ಮಿಕ್ಸ್ ಇಲ್ಲ, ಹೆಲ್ತಿಯಾಗಿರೋ ಚಿಕನ್ನು, ಬೆಳ್ಳುಳ್ಳಿ ಕಬಾಬ್. ಹಾಗೆ ನೋಡಿ, ಮೊಸರು, 2 ಸ್ಪೂನು ಮೊಸರು ಹಾಕ್ಕೊತೀನಿ. ಚಿಕ್ಕ ಸ್ಪೂನು, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೆ. ನೋಡಿ, ಈಗ ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿಕೊಳ್ಳುತ್ತಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಮೊಸರು ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಮೊಸರು ಹಾಕ್ಕೋತೀನಿ. ಚೆನ್ನಾಗೆ ಮಿಶ್ರಣ ಮಾಡಿಕೊಂಡೆ. ಈಗ ನಾನು 1 ಮೊಟ್ಟೆ ಹಾಕ್ಕೊತೀನಿ. ಓ ಮೈ ಗಾಡ್, ಸದ್ಯ ಒಳಗಡೆನೇ ಬಿತ್ತು. ನೋಡಿ, ಮೊಟ್ಟೆ ಹಾಕಿ ಕಲಿಸ್ತಾ ಇದ್ದೀನಿ. ವಾವ್, ಘಮ ಅಂತ ಸ್ಮೆಲ್ಲು, ಏನು ಸಕ್ಕತ್ತಾಗಿದೆ. ಎಣ್ಣೆ ಹಾಕ್ತೀನಿ. ನೋಡಿ, ಚಿಕನ್ ಸೇರಿಸ್ತಾ ಇದ್ದೀನಿ. ಚೆನ್ನಾಗೆ ಮಿಶ್ರಣ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸ್ಪೂನಲ್ಲಿ ಮಾಡಬೇಡಿ, ಈ ಥರ ಕೈಯಲ್ಲೇ ಮಾಡಿ, ಚೆನ್ನಾಗೆ ಮಸಾಲೆ ಹಿಡಿಯುತ್ತೆ. ನಾನು ಎಲ್ಲ ಥರ ಕಬಾಬ್ ಮಾಡಿ ಹಾಕಿದ್ದೀನಿ. ಇದು ಎಲ್ಲರೂ ಮಾಡಿ ಹಾಕಿ ನಮ್ಮ ಚಂದ್ರು ಅಣ್ಣ ನಾನು ಉಪ್ಸಾರು 21 ಲಕ್ಷ ಓಡಿದೆ. ಅದಕ್ಕೆ
ಇದು ತುಂಬ ಫೇಮಸ್ ಆಗಿದೆ ಅಂತ ನಾನು ಚಂದ್ರು ಅಣ್ಣಂದು ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಕೈಯಲ್ಲಿ. ಎಲ್ಲ ಚಿಕನ್ಗೂ ಚೆನ್ನಾಗಿ ಕೋಟೆಡ್ ಆಗಬೇಕು. ನೋಡಿ ನಾನು ಮೇಲೆ ಕಾರ್ನ್ಫ್ಲೋರ್ ಉದುರಿಸ್ತಾ ಇದ್ದೀನಿ. ಈಗ ಅರ್ಧ ಗಂಟೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ನೋಡಿ ಈಗ ಕ್ಲೋಸ್ ಮಾಡಿ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಆಮೇಲೆ ಕರಿಯೋದು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಅರ್ಧ ಗಂಟೆ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ. ನೋಡಿ ಈಗ ತಕ್ಕೊಂಡಿದ್ದೀನಿ. ಇನ್ನೊಂದು ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕ್ತೀನಿ. ನೋಡಿ ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಸಣ್ಣ ಫ್ಲೇಮಲ್ಲಿ ಎಣ್ಣೆ ಕಾಯಿಸಿದ್ದೀನಿ. ಯಾವಾಗ್ಲೂ ನೀವು ಏನೇ ಕಬಾಬ್ ಐಟಮ್ ಕರಿಬೇಕಾದ್ರೆ ಈ ಥರ ಎಣ್ಣೆನ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸಿ. ದಗದಗ ಅಂತ ಕಾಯ್ಸಕ್ಕೆ ಹೋಗಬೇಡಿ, ಯಾಕಂದರೆ ಮೇಲೆ ಬೆಂದುಬಿಡುತ್ತೆ, ಒಳಗಡೆ ಬೇಯಲ್ಲ. ನೋಡಿ ಈಗ ನಾನು ಕಬಾಬು ಹಾಕ್ತಾಯಿದ್ದೀನಿ. ಈಗ ಫ್ಲೇಮ್ ಜಾಸ್ತಿ ಮಾಡಿದ್ದೀನಿ. ಈಗ ಒಂದೊಂದೇ ಪೀಸು ಹಾಕ್ತಾಯಿದ್ದೀನಿ. ನೋಡಿ ಈಗ ಸಡನ್ನಾಗೆ ತಿರುಗ್ಸಕ್ಕೆ ಹೋಗಬೇಡಿ. ಇದನ್ನು ಚೆನ್ನಾಗೆ ಬೆಂದ ಮೇಲೆ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ತಿರುಗಿಸ್ಬೇಕು. ಆಗ ಯಾವುದೇ ಥರ ಮಸಾಲೆ ಬಿಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಮಸಾಲೆ ಏನು ಬಿಡ್ತಾಯಿಲ್ಲ, ತಿರುಗಿಸುವಾಗ ಗೊತ್ತಾಗುತ್ತೆ. ಒಂದು ಸೈಡ್ ಬೆಂದಿದೆ, ತಿರುಗಿಸ್ತೀನಿ. ನೋಡಿ ಯಾವುದೇ ಥರ ಮಸಾಲೆ ಬಿಡ್ತಾಯಿಲ್ಲ. ನೋಡಿ ಈಗ ಮೊದಲು ಒಂದು 2 ನಿಮಿಷ ತೆಗ್ದು ಇಟ್ಕೊತೀನಿ. ಆಮೇಲೆ ಇನ್ನೊಂದು ಸರಿ ಬೇಯಿಸ್ತೀನಿ. ಸಕ್ಕತ್ತಾಗಿ ಬಂದಿದೆ, ಸ್ಮೆಲ್ ಸಕ್ಕತ್ತಾಗಿದೆ. ಬೆಳ್ಳುಳ್ಳಿ ಫ್ಲೇವರು, ಕರ್ಬೇವಿನ ಸೊಪ್ಪು ಫ್ಲೇವರ್ ಸಕ್ಕತ್ತಾಗಿದೆ. ಒಂದು 5 ನಿಮಿಷ ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಎಣ್ಣೆ ಬಿಸಿನೇ ಇರುತ್ತೆ, ಹಾಕ್ತೀನಿ. ನೋಡಿ ಸ್ನೇಹಿತರೆ, ಮತ್ತೆ ಜಟಾಪಟ ಮತ್ತೆ ಎಣ್ಣೆ ಕಾಯ್ದಿದೆ, ಮತ್ತೆ ಹಾಕ್ತಾಯಿದ್ದೀನಿ. ಕರೆಕ್ಟು. ಈಗ ನೀರಿರುತ್ತಲ್ಲ ಅದನ್ನೆಲ್ಲ ಎಳಿತಾ ಇದೆ. ರಸಕ್ಕೆ ಥರ ಆಗುತ್ತೆ ಅಂತ ಹೇಳವ್ರೆ. ತಿಂದು ನೋಡ್ಬಿಟ್ಟು ಹೇಳ್ತೀನಿ. ನೋಡಿ ಈಗ ಚುರ್ರಂತ ಚುಟು ಅಂತ ಇದೆ ನೀರು. ವಾವ್, ನೋಡಿ ಚುಟು ಅಂತ ಬೇಯ್ತಾ ಇದೆ. ನೋಡಿ ಸ್ನೇಹಿತರೆ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಜಟ್ಪಟ್ ಪಟ್ ಜಟಾಪಟ. ಕರ್ಬೇವಿನ ಸೊಪ್ಪು ಫ್ಲೇವರು ಸಖತ್ತಾಗಿರುತ್ತೆ. ಹಾಗೆ ಕರ್ಬೇವಿನ ಸೊಪ್ಪನ್ನ ತಿನ್ಬೋದು. ನೋಡಿ ಸ್ನೇಹಿತರೆ, ತೆಗಿತಾ ಇದ್ದೀನಿ. ಆಗಿದೆ. ಬೆಳ್ಳುಳ್ಳಿ ಕಬಾಬ್ ರೆಡಿ. ವಾವ್, ಒಂಚೂರು ಬಿಟ್ಟಿಲ್ಲ, ಕೋಟೆಡು ಸಖತ್ತಾಗಿದೆ. ಚಂದ್ರಣ್ಣ ಹೇಳಿದ್ದು ಕರೆಕ್ಟು, ರಸಕ್ಕೆ ಥರ ಬೇಯುತ್ತೆ ಅಂತ. ಅದೇ ಥರ ಬೆಂದಿದೆ. ನೋಡಿ ಕರ್ಬೇವಿನ ಸೊಪ್ಪೆಲ್ಲ ತೆಗಿತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬೆಳ್ಳುಳ್ಳಿ ಕಬಾಬ್ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಆಗಲೇ ಟೇಸ್ಟ್ ಮಾಡಿದೆ, ಸಖತ್ತಾಗಿದೆ. ನೀವು ನಿಜವಾಗ್ಲೂ ಮಾಡಿ. ಯಾವುದೇ ಥರ ಕಲ್ಲರ್ ಇಲ್ಲ, ತುಂಬ ಆರೋಗ್ಯಕರವಾದ ಚಿಕನ್ನು. ನೀವು ಒಂದ್ಸರಿ ಈ ಥರ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನನಗೆ ತುಂಬ ದಿನದಿಂದ ಬೆಳ್ಳುಳ್ಳಿ ಕಬಾಬ್ ಮಾಡಬೇಕಂತ ಆಸೆ ಇತ್ತು, ಇವತ್ತು ಮಾಡಿದ್ದೀನಿ. ನೋಡಿ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ. ಥ್ಯಾಂಕ್ ಯು.